ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರಾದ ಶ್ರೀ ವಿ. ರಾಮಾಂಜಿನಿ ಅವರ ಹುಟ್ಟುಹಬ್ಬವನ್ನು ಮೊದಲಿಗೆ ಕೇಕ್ ಕತ್ತರಿಸಿ ಪುಷ್ಪಗುಚ್ಛ ನೀಡಿ ವಿ. ರಾಮಾಂಜಿನಿ ಅವರನ್ನು ಸನ್ಮಾನಿಸಿ ಅಭಿಮಾನಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾದ ವಿ. ರಾಮಾಂಜಿನಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಅದ್ದೂರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಶ್ರೀ ವಿ. ಸೋಮಣ್ಣ ಅವರ ಸುಪುತ್ರ ಹಾಗೂ ಯುವ ನಾಯಕ ಡಾಕ್ಟರ್ ಅರುಣ್ ಸೋಮಣ್ಣ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಶ್ರೀ ಎಚ್. ರವೀಂದ್ರ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ, ಗಾಳಿ ಆಂಜನೇಯ ವಾರ್ಡ್ ಅಧ್ಯಕ್ಷರಾದ ಶ್ರೀ ಗೋವಿಂದೇಗೌಡ, ಕಾರ್ಯಕರ್ತರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ರಾಮಾಂಜನೇಯವರ ಹುಟ್ಟುಹಬ್ಬಕ್ಕೆ ಇವತ್ತು ನಾವೆಲ್ಲರೂ ಸಹ ಒಂದು ಸಾಕ್ಷಿಯಾಗಿದ್ದೀರಿ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸುಖ, ಸಂಪತ್ತು ಮತ್ತು ರಾಜಕೀಯದ ಯೋಗ ಎಲ್ಲವನ್ನೂ ಸಹ ಗಮನಿಸಲಿ ಅಂತೇಳಿ ನಾವು ಭಗವಂತನಿಗೆ ನಾವೆಲ್ಲ ಪ್ರಾರ್ಥನೆ ಇಟ್ಕೊಂಡು ನಿಮ್ಮೆಲ್ಲರ ಶುಭ ಹಾರೈಕೆಗಳು ಅವರ ಮೇಲೆ ಇರಲಿ ಅಂತೇಳಿ ಅವರ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿಯನ್ನು ಇಟ್ಟು ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲರ ಪರವಾಗಿ ಅರ್ಪಿಸಿ ಇವತ್ತು ಅವರಿಗೆ ತಾವೆಲ್ಲರೂ ಸಹ ಒಂದು ಅವ್ರಿಗೇನೋ ಶುಭವನ್ನ ಕೋರೋರಿದ್ದೀರಿ. ಅದರಿಂದ ನಾವು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಮೊದಲೇ ಮಾತಾಡ್ಬಿಡ್ತಾ ಇದ್ದೀವಿ. ಈಗ ತಮ್ಮನ್ನೆಲ್ಲ ಕುರಿತು ನಮ್ಮ ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಒಂದೆರಡು ಮಾತಾಡ್ತೀವಿ. ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಗಣ್ಯರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರು ಹಾಗೂ ಭ್ರಾತೃ ಸಂಘದ ರವೀಂದ್ರ ಅವರು ಮಾತಾಡಿದರು. ರಾಮಾಂಜಿನಿ ಸರ್ ಅಂದರೆ ಸ್ನೇಹಜೀವಿ. ಅವರು ಯಾವಾಗಲೂ ಕೂಡ ಸದಾ ನಾನು ಯಾವತ್ತೂ ಕೂಡ ಅವ್ರ ಮುಖದಲ್ಲಿ ಮಂದಹಾಸ ನೋಡೇ ಇಲ್ಲ. ನಗ್ತಾ ಇರ್ತಾರೆ, ಎಲ್ಲರೂ ನಗ್ತಾ ಮಾತಾಡ್ತಾ ಈ ವಿಜಯನಗರ ಏನು ನಮ್ಮ ಕ್ಷೇತ್ರ ಇದೆ, ವಿಧಾನಸಭಾ ಕ್ಷೇತ್ರ ಒಂದು ವಿಭಿನ್ನವಾದಂಥ ಕ್ಷೇತ್ರ. ಇಲ್ಲಿ ಅವ್ರನ್ನ ಇಷ್ಟೊಂದು ಜನನ ಒಟ್ಟಿಗೆ ಸೇರಿಸ್ಕೊಂಡು ಪ್ರತಿಯೊಬ್ಬರನ್ನು ಅವರು ಒಂದು ಸಹೃದಯದಿಂದ ನೋಡಿ ಅವ್ರ ಜೊತೆ ಬೆರೆತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಕೂಡ ಒಂದು ಹೋಗ್ಬಿಟ್ಟು ಇಲ್ಲಿ ಅನೇಕ ಜನಕ್ಕೆ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರವೀಂದ್ರ ಸರ್ ಹೇಳಿದಾಗೆ ಮುಂಬರುವ ದಿವಸಗಳಲ್ಲಿ ಅವ್ರಿಗೆ ಉಜ್ವಲವಾದಂಥ ಭವಿಷ್ಯ ಖಂಡಿತವಾಗಿ ಇದ್ದೇ ಇದೆ. ಅದು ಶತಸಿದ್ಧ. ಅದು ಸನ್ಮಾನ್ಯ ಸೋಮಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರ ಆಶೀರ್ವಾದ ಅದನ್ನ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಮುಂಬರುವ ದಿವಸಗಳಲ್ಲಿ ರಾಮಾಂಜನಿ ಸರ್ ಅವರ ಒಂದು ನೇತೃತ್ವದಲ್ಲಿ ರವೀಂದ್ರ ಸರ್ ಅವರು ವಿಧಾನಸಭಾ ಮೆಟ್ನ ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ತಮ್ಮೆಲ್ಲರ ಒಂದು ಏನು ಇಲ್ಲಿ ಕಾರ್ಯಕರ್ತರ ಪಡೆ ಇದೆ, ತಮ್ಮೆಲ್ಲರ ಒಂದು ಶಕ್ತಿ ಇದಕ್ಕೆ ಬೇಕು ಅಂತ ಕೇಳ್ಕೊಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಮತ್ತೊಮ್ಮೆ ರಾಮಾಂಜನಿ ಸರ್ಗೆ ತುಂಬು ಹೃದಯದ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರೂ ಒಳ್ಳೆಯದಾಗಿ. ಇಲ್ಲಿ ಇಬ್ಬರು ಸೂರ್ಯರಿದ್ದಾರೆ, ಒಂದು ಅರುಣ, ಒಂದು ರವೀಂದ್ರ. ಇಬ್ಬರು ಸೂರ್ಯರ ಮಧ್ಯೆ ಬೆಳಗ್ತಾ ಇರ್ತಕ್ಕಂಥ ರಾಮನ ಶಕ್ತಿ, ಆಂಜನೇಯನ ಭಕ್ತಿ. ರಾಮಾಂಜನೇಯ ಎರಡು ಒಟ್ಟಿಗೆ ಇರ್ತಕ್ಕಂಥ ಶಕ್ತಿ ಭಕ್ತಿ ಇರ್ತಕ್ಕಂಥ ರಾಮಾಂಜನೇಯವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀನಿ. ರಾಮಾಂಜನೇಯ ಹೇಗೆ ಹಿಂದೂದಲ್ಲಿ ಎಲ್ಲ ಕಡೆ ಜಯಿಸ್ತಾನೋ ಹಾಗೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗೆ ಮುಂದೆ ತೋರಿಸಿಕೊಂಡು ಗೆಲ್ಸುವಂತ ಜವಾಬ್ದಾರಿ ಹಾಗೂ ಅದರ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ನಿಮ್ಗೆ ದೇವರು ಯಾವತ್ತೂ ಸದಾ ಹಸನ್ಮುಖಿಯಾಗಿ ಏನು ಇವತ್ತು ಜನರ ನಡುವೆ ತಾವು ಬದುಕೊಂಡು ಎಲ್ಲರನ್ನೂ ಗೌರವಿಸ್ಕೊಂಡು ಎಲ್ಲರನ್ನು ಪ್ರೀತಿಸ್ಕೊಂಡು ಪ್ರತಿಯೊಬ್ಬರನ್ನ ತಾವು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದೀರಿ. ಈ ರೀತಿ ಒಬ್ಬ ಅಧ್ಯಕ್ಷನಾಗಿ ದಕ್ಷಿಣದಿಂದ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಹೆಚ್ಚಿನ ಒಂದು ಶಕ್ತಿ ಕೊಡಲಿ. ನಮ್ಮ ರವೀಂದ್ರ ಹೇಳಿದಾಗೆ, ನಮ್ಮ ಅರುಣ ಹೇಳಿದಾಗೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ರಾಜಕೀಯ ಶಕ್ತಿ ಅಷ್ಟೇ ಅಲ್ಲ, ಜನಮನೆ ಬೆಳೆಯುವಂತ ಒಂದು ಬದುಕನ್ನ ದೇವರು ಕೊಡ್ಲಿ. ಸದಾ ಹೀಗೆ ಹಸನ್ಮುಖಿಯಾಗಿ ನಗ್ತಾ ಗಾಡಿಯಿಂದ ಎಲ್ಲರನ್ನು ಕೇಳ್ಕೊಳ್ತೀನಿ. ನಗುತ್ತಾ ಬಾಳು ನೀನು
ವರ್ಷ. ಸರ್, ಈ ದಿನ ನಮ್ಮ ವಿಜಯನಗರ ಮಂಡಲ ಅಧ್ಯಕ್ಷರಾದ ಸಿ ವಿ ರಾಮಾಂಜನಿ ಸರ್ಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೇವೆ. ಸಂಘಟನೆಯಲ್ಲಿ ರಾಮಾಂಜನಿಯವರು ಪ್ರತಿಯೊಂದು ವಿಜಯನಗರ ಮೂಲೆ ಮೂಲೆಯೂ ಎಲ್ಲ ಜನಾಂಗದ ಜನಾಂಗದ ಸೇರಿ ಸಂಘಟನೆ ಕಟ್ತಾ ಇದ್ದಾರೆ. ಭಗವಂತ ಅವರಿಗೆ ಆರೋಗ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತಲ್ಲಿ ಕೇಳ್ಕೊತೀವಿ. ಈ GBA ಬಂದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರೋದು. ಅವರೇ ಮಂಡಲ ಅಧ್ಯಕ್ಷರದಿಂದ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ಮಿಕ್ಕಿದ ಆಮೇಲೆ. ಸಾಮಾಜಿಕ ಕಳಕಳಿಯಿಂದ ಎಲ್ಲ ಜನಾಂಗದ ಜನಗಳಿಗೆ ಅನುಕೂಲವಾದಂಥ ಎಲ್ಲ ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ವಿಜಯನಗರದ ಮಂಡಲ ಅಧ್ಯಕ್ಷರಾದಂಥ ಅವರಿಗೆ ನಮ್ಮ ಬೆಂಬಲ ಇದೆ. ವಿಜಯನಗರದಲ್ಲಿ ಏನಾದರೂ ಆಗ್ತದೆ ಅಂತಂದರೆ BJPಯಿಂದ ಏನಾಗ್ತದೆ ಬದಲಾವಣೆ ಆಗ್ತದೆ ಅಂದರೆ ಮುಂಚೂಣಿಯಲ್ಲಿ ಅವರೇ ಸಿಗ್ತದೆ. ಈ GBA ವಿಚಾರ ಮಂಡಲದ ಅಧ್ಯಕ್ಷರ ಆದಂಥ ಅವರಿಂದಲೇ ಕಾರ್ಯವೈಖರಿ ಸಫಲವಾಗ್ತಾ ಇದೆ. ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಇದೆ. ಜನ ಸಮಾರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಕಾರ್ಯವೈಖರಿ ಕಾಯಕವೇ ಕೈಲಾಸ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ಜನಪರ ವೇದಿಕೆಯಿಂದ ಸ್ನೇಹಕೂಟದ ವತಿಯಿಂದ ನಾನು ಈ ದೀಪಾನಗರದ ವಾರ್ಡ್ ಅಧ್ಯಕ್ಷರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂದು ನಂದು ಹುಟ್ಟುಹಬ್ಬನ ಆಚರಣೆನ ಎಲ್ಲ ನಮ್ಮ ಅಭಿಮಾನಿ ದೇವರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮನ ನಮಗೇನು ಯಾವಾಗೂ ಅವರು ಇವತ್ತು ಇರಲೇಬೇಕು, ನೀವು ಬರಲೇಬೇಕು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಸ್ನೇಹಿತರ ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದು ಇವ್ರ ಜೊತೆಗೆ ತೊಡಸ್ಕೊಳ್ಳೋಂಥ ಭಾಗ್ಯ ನನಗೆ ಸಿಕ್ತು. ಇಷ್ಟೊಂದು ಜನ ಸೇರಿ ಎಲ್ಲ ಈ ಕಾರ್ಯಕ್ರಮ ಬಂದಿದ್ದಾರೆ ಅಂದರೆ ಯಾವುದೋ ಜನದ ಪುಣ್ಯ ಅಂತ ನಾನು ಅನ್ಕೊತೇನೆ. ನಾನು ಸಂಪಾದನೆ ಮಾಡಿದ್ದೀನ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಒಂದಿನ ನೋಡ್ತಾ ಇದ್ದಂಗೆಲ್ಲನೂ ಪ್ರತಿಯೊಬ್ಬರನ್ನು ನೋಡ್ತಾ ನನಗೇನೆ ಮೈ ಜುಮ್ ಅನ್ನತ್ತೆ. ಯಾಕೆ ಅಂದರೆ ನಾನೊಂದು ಅಭಿಮಾನಿಗಳಿದ್ದಾರಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತೇ ನನಗೆ ಅದನ್ನು ಅನುಭವಕ್ಕಿಂತ ಹೆಚ್ಚಾಗಿ ಇವ್ರನ್ನೆಲ್ಲ ನಾನು ಪಡೆದಿದ್ದೀನಿ, ನಾನೇ ಪುಣ್ಯವಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಣ್ಣ ಅವರಾಗ್ಬೋದು, ಕೃಷ್ಣ ಆಗ್ಬೋದು, ಅವಿನಾಶ್ ಆಗ್ಬೋದು, ಹಾಗೆ ನಮ್ಮ ವೀರೇಶು, ನಮ್ಮ ಗೋವಿಂದೇಗೌಡರು, ಹೀಗೆ ಅನೇಕರು, ಸತೀಶು, ಆಮೇಲೆ ಮತ್ತು ಇನ್ನೂ ಅನೇಕರು ಎಲ್ಲ ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಇವರಿಗೆಲ್ಲ ನಾನು ಎಷ್ಟು ಇದು ಹೇಳಿದ್ರು ನನ್ನ ಹಿರಿಯ ಅಂತ ನಮ್ಮ ರವೀಂದ್ರ ಅವರು, ನಮ್ಮ ಅರುಣ್ ಸೋಮಣ್ಣ ಅವ್ರು ಬಂದಿದ್ದರು, ಅರುಣ್ ಸೋಮಣ್ಣ ಅವ್ರು ಬಂದಿದ್ದರು. ಹಾಗೆ ನಮ್ಮ ಚೇರ್ಮನ್ ಈ ಭಾಗ ಚೇರ್ಮನ್ರು ಅಂತಲೇ ಖ್ಯಾತಿ ಆಗಿರ್ತಕ್ಕಂಥ ನಮ್ಮ ಚಂದ್ರಪ್ಪನವ್ರು ಬಂದಿದ್ದರು. ಹೀಗೆ ಅನೇಕ ಗಣ್ಯರೆಲ್ಲ ಬಂದು ನನಗೆ ಸಂತೋಷ ಆಯಿತು. ಇನ್ನು ನನಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಚೆನ್ನಾಗಿ ನಾನು ಇದಾಗಿದ್ದೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಭಗವಂತ ಗಾಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಭಗವಂತ ನನ್ನ ಇದು ಮಾಡ್ತೀನಿ ಅಂತ ಹೇಳಿ.